ಬೆಳಗಿನಿಂದ ಫ್ರೀಡಂ ಪಾರ್ಕ್ ನಲ್ಲಿ ವಿಷ್ಣು ಸೇನಾ ಅಭಿಮಾನಿಗಳಿಂದ ಹೋರಾಟ ನಡೀತಾನೆ ಇದೆ. ಅಂತ್ಯ ಸಂಸ್ಕಾರಗೊಂಡ ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ ಇರುವಂತಹ ವಿಷ್ಣು ಅವರ ಒಂದು ಪುಣ್ಯಭೂಮಿ ನಮಗೆ ಬೇಕೇ ಬೇಕು ಅನ್ನುವಂತ ಒಂದು ಹೋರಾಟ ಇದೆ. ಜೊತೆಗೆ ಬೇಡಿಕೆ ಕೂಡ ಸಹ ಸರ್ಕಾರಕ್ಕೆ ಇಟ್ಟಿದ್ದಾರೆ. ಜೊತೆಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಆಲ್ರೆಡಿ ಈಗ ಶುರುವಾಗಿದೆ ಪ್ರತಿಭಟನೆ ಹೋರಾಟ ಎಲ್ಲ. ಈಗ ಯಾರ್ಯಾರು ಸರ್ ರೂಪರೇಷ ಹೇಗಿದೆ ಇದ್ರದ್ದು? ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಬಹುದು ಗಣ್ಯರು? ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕರ್ನಾಟಕದ ಕಣ್ಮಣಿ, ಕನ್ನಡದ ಪ್ರಖ್ಯಾತ ನಟ, ಮೇರು ನಟ. ಇಂಥ ಮಹಾನಟನ ಕರ್ಮಭೂಮಿಯನ್ನ ಸ್ಮಾರಕ ಮಾಡೋದಕ್ಕೆ ಸರ್ಕಾರ ಮೀನಮೇಷ ಎಣಿಸ್ತಾ ಇದೆ. 14 ವರ್ಷಗಳು ಹೋರಾಟ ನಡೆದಿದೆ, ಆದರೆ ತಾರ್ಕಿಕ ಅಂತ್ಯ ಆಗಿಲ್ಲ. ಕೂಡ್ಲೇನೆ ಅವ್ರ ಕರ್ಮಭೂಮಿನಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಅವ್ರ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು, ಇಲ್ಲದೆ ಹೋದ್ರೆ ರಾಜ್ಯಾದ್ಯಂತ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಆಗ್ತದೆ ಅನ್ನೋ ಎಚ್ಚರಿಕೆಯನ್ನ ಈ ಮೂಲಕ ನೀಡ್ತಾ ಇದ್ದೇವೆ. ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು 2 ಕಣ್ಣುಗಳು, ಅನ್ಯೋನ್ಯವಾಗಿ ಸಿನಿಮಾವನ್ನ ಮಾಡಿದಂಥವ್ರು. ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ಬದುಕಿದ್ರು ಕೂಡ ವಿಷ್ಣುವರ್ಧನ್ ಸ್ಮಾರಕನ ಮೊದಲು ಮಾಡಿ ಅಂತ ಹೇಳ್ತಾ ಇದ್ರು. ಆದರೆ ವಿಷ್ಣುವರ್ಧನ್ ಅವರಿಗೆ ಇವತ್ತು ಭಾರಿ ಅನ್ಯಾಯವನ್ನ ಸರ್ಕಾರ ಮಾಡಿದೆ. ಇದರ ಅಭಿಮಾನಿಗಳು ಸಹಿಸಲ್ಲ. ಅಭಿಮಾನಿಗಳು ಕರ್ನಾಟಕದಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತಾರೆ. ಇದ್ರ ಬಗ್ಗೆ ಅನೇಕ ಸಭೆಗಳು ನಡೆದಿದೆ. ಈ ಹೋರಾಟವನ್ನ ಹಳ್ಳಿಗೆ ನಾವು ಕೊಂಡೊಯ್ತೇವೆ. ಸ್ಮಾರಕ ಆಗುವವರೆಗೂ ಕೂಡ ವಿರಮಿಸಲ್ಲ. ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯದಲ್ಲಿ ಹೋರಾಟವನ್ನು ಮಾಡಿ ಈ ತಾರ್ಕಿಕ ಅಂತ್ಯವನ್ನು ಕಂಡೇ ಕಾಣ್ತೇವೆ. ಅವರ ಕರ್ಮ ಭೂಮಿಯಲ್ಲಿ ಅವರ ಸ್ಮಾರಕವನ್ನ ನಿರ್ಮಾಣ ಮಾಡೇ ಮಾಡ್ತೇವೆ. ಇದೊಂದು ಇತಿಹಾಸ ಅನ್ನೋ ಮಾತನ್ನ ಎಚ್ಚರಿಕೆಯನ್ನ ಕೊಡ್ತೇವೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ಕೂಡಲೇ ಮದ್ಯವನ್ನು ಪ್ರವೇಶಿಸಬೇಕು. ಬಾಲಣ್ಣವರ ಕುಟುಂಬದ ಒಟ್ಟಿಗೆ ಮಾತನಾಡಿ ವಿವಾದವನ್ನು ಬಗೆಹರಿಸಬೇಕು. ಇದು ಒಂದು ಕ್ಷುಲ್ಲಕ ವಿಚಾರವನ್ನು ದೊಡ್ಡದಾಗಿ ಮಾಡಬಾರ್ದು ಅಂತ ಈ ಮೂಲಕ ಮಾತನ್ನು ತಮಗೆ ಹೇಳ್ತಾ ಇದ್ದೇನೆ. ಮತ್ತು ಎಲ್ಲ ಕಲಾವಿದರು, ಎಲ್ಲ ಅಭಿಮಾನಿಗಳು ನಮ್ಮೊಟ್ಟಿಗೆ ಇದ್ದಾರೆ. ಎಂಥ ಹೋರಾಟಕ್ಕೂ ಕೂಡ ನಾವು ಬೆಂಬಲವಾಗಿ ನಿಲ್ತೇವೆ, ಮತ್ತೆ ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ರಾಜಧಾನಿಯಲ್ಲಿ ವಿಷ್ಣುವರ್ಧನ್ ಅವರಿಗೆ ಅಂಗ ಎಷ್ಟು ಜಾಗ ಇಲ್ಲ ಅನ್ನುವಂಥ ಬೇಸರ ಕಲಾವಿದರು ಈಗಾಗಲೇ ಹೊರಹಾಕಿದ್ದಾರೆ. ಧನಂಜಯ್ ಅವರು ಇರಬಹುದು ಅಥವಾ ದರ್ಶನ್ ಅಭಿಮಾನಿಗಳು ಇರಬಹುದು. ಜೊತೆಗೆ ಕಿಚ್ಚ ಸುದೀಪ್ ಅವರು ಟ್ವೀಟ್ ಮಾಡಿದ್ರು. ನೀವೇನು ಹೇಳ್ತೀರಾ ಮೇಡಮ್? ಈಗ ಕನ್ನಡ ಚಲನಚಿತ್ರರಂಗ ಹೆಂಗಾಗಿದೆ ಅಂತಂದ್ರೆ ಕೈ ಜೋಡಿಸ್ಬೇಕು, ಹೇಳೋದಲ್ಲ ಮೇಡಮ್. ಇಲ್ಲಿ ಬಂದು ಭಾಗವಹಿಸಬೇಕು. ಅವತ್ತಿನ ದಿವಸ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು ಸಹೋದರರ ಥರ ಇದ್ರು, ಅಣ್ಣ ತಮ್ಮದಿರ ಥರ ಇದ್ರು. ಸರ್ಕಾರನೂ ಅಷ್ಟೇ ಅದೇ ಥರ ನಡ್ಕೊತಾ ಇತ್ತು. ಇದೊಂದು ದೊಡ್ಡ ದುರಂತ ಅಂತ ಹೇಳ್ಬೋದು ಮೇಡಮ್. ದುರಂತ ಅಂತಂದರೆ ಇದು ಆ ಥರ ಅಲ್ಲ. ಕರ್ನಾಟಕದಲ್ಲಿ 2 ನಟರು ಅಂದರೆ ಫಸ್ಟು ರಾಜ್ಕುಮಾರ್ ಅವರು, 2ನೇದು ವಿಷ್ಣುವರ್ಧನ್ ಅಂತ ಇತ್ತು. ಈಗಿರುವ ನಟರು ನಮ್ಮ ಸುದೀಪ್ ಅವರಾಗ್ಬೋದು, ದರ್ಶನ್ ಆಗೋರ್ದು ಕೈ ಜೋಡಿಸ್ಬೇಕು. ಅಭಿಮಾನಿಗಳಲ್ಲಿ ಒಂದು ಇದಾಗಬೇಕು, ಅಭಿಮಾನಿಗಳಿಗೆ ಒಂದು ಸಾಥ್ ಕೊಡಬೇಕು. ಇವತ್ತು ಈ ಪುಣ್ಯ ಸ್ಮರಣೆ ಆಗಬೇಕು ಅಂತಂದರೆ ಇವರೆಲ್ಲ ಕೈ ಜೋಡಿಸಿದ್ರೆ ತಾನೇ ಆಗೋದು. ಈಗ ಚಲನಚಿತ್ರರಂಗ ಏನಾಗಿದೆ, ಎಲ್ಲ ಬೇರೆ ಬೇರೆ ಥರ ಆಗ್ಬಿಟ್ಟಿದೆ. ಹೇಳೋದಲ್ಲ ನಾನು ವಿಷ್ಣು ಅಭಿಮಾನಿ, ನಾನು ಅದು ಅಂತ ಅನ್ನೋದಕ್ಕಿಂತ ಬಂದು ಕೈ ಜೋಡಿಸಿ ಒಂದು ಮಾತು ಹೇಳಿದ್ರೆ ಸಾಕು, ಬರೀ ಸುಮ್ಮನೆ ನೋಡಿದ್ರೆ ಸಾಕು ಆ ಸ್ಮಾರಕ ಆಗ್ಬಿಡುತ್ತೆ. ಏನಕ್ಕೆ ಈ ಥರ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ದುರಂತ ಅಂತ ನಾವು ಹೇಳ್ತೀವಿ. ಇನ್ನು ಮತ್ತೊಬ್ಬರನ್ನು ಮಾತಾಡ್ಸೋಂತ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ಸರ್ ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ಬಸವೇಶ್ವರ ನಗರದಿಂದ ಬಂದಿದ್ದೀವಿ. ಕರ್ನಾಟಕ ನವನಿರ್ಮಾಣ ಸೇನೆ ರಾಜ್ಯಾಧ್ಯಕ್ಷರು ಮಾತಾಡ್ತಿದ್ದೀವಿ. ಮೇಡಮ್, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಎಕರೆ ಕಬಳಿಸುವಂಥ ರಾಜಕಾರಣಿಗಳನ್ನ ನೋಡ್ತಾ ಇದ್ದೀವಿ. ಅಂಥ ಸಾವಿರಾರು ಎಕರೆ ಕಬಳಿಸುವಂಥ ರಾಜಕಾರಣಿಗಳನ್ನ ಯಾರೂ ಸಹ ಇವತ್ತು ಪ್ರಶ್ನೆನ ಮಾಡೋದಿಲ್ಲ. ಇವತ್ತು ಹುಟ್ಟೋದೊಂದು ಕಡೆ, ಸಾಯೋದೊಂದು ಕಡೆ ಆಗ್ತಾ ಇದೆ. ಯಾಕಂದರೆ ವಿಷ್ಣು ಸಾರ್ ಇವತ್ತು ಎಲ್ಲಿ ಸ್ಮಾರಕ, ಎಲ್ಲಿ ಅವ್ರ ಅಂತ್ಯಕ್ರಿಯೆ ನಡೀತು ಅಲ್ಲಿ ಸ್ಮಾರಕನ ನಿರ್ಮಾಣ ಮಾಡ್ತಿಲ್ಲ. ಎಲ್ಲೋ ಇಲ್ಲಿಂದ 200 ಕಿಲೋಮೀಟರ್ ದೂರದಲ್ಲಿ HD ಕೋಟೆನಲ್ಲಿ ಇವತ್ತು ಸ್ಮಾರಕ ಮಾಡಿದ್ರೆ ಪ್ರಯೋಜನ ಏನು ಬಂತು? ಇವತ್ತು ಈ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಮದುವೆ ಮಾಡಿಸೋದು ಒಬ್ಬರಿಗೆ, ಸಂಸಾರ ಮಾಡೋದು ಇನ್ನೊಬ್ಬರ ಜೊತೆಗೆ, ಆ ರೀತಿ ಆದಂಥ ಇವತ್ತು ಕೆಲಸಗಳು ಆಗ್ತಾ ಇದೆ. ನೋಡಿ, ಇವತ್ತು ನಾವೇನು ಇವತ್ತು ಸಾಹಸ ವಿಷ್ಣು ಅಭಿಮಾನಿಗಳು ಇದ್ದೀವಿ. ಇವತ್ತು ಅವ್ರ ಅಂತ್ಯ ಸಂಸ್ಕಾರ ಎಲ್ಲಿ ನಡೀತು ಅಲ್ಲೇ ಸ್ಮಾರಕ ಆಗಬೇಕು, ಅಲ್ಲೇ ಅವರ ಪುಣ್ಯಭೂಮಿ ಆಗಬೇಕು ಅಂತ ನಮ್ಮೊಂದು ಒತ್ತಾಯ ಆಗ್ತಾ ಇದೆ. ಯಾಕಂದರೆ ಇವತ್ತು ಅಲ್ಲಿ ಪುಣ್ಯಭೂಮಿ ನಡೆದಂಥ ಸ್ಥಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಥ ಜಾಗ, ಅದು ಬಾಲಣ್ಣ ಅವರ ಸ್ಥಳ ಅಲ್ಲ ಅದು. ಯಾಕಂದರೆ ಅವ್ರ ಜಾಗ ಆಗಿರೋದು ಸರ್ಕಾರಿ ಜಾಗದಲ್ಲೇ ಹೊರತು ಬಾಲಣ್ಣ ಅವರ ಸ್ವಂತ ಜಾಗದಲ್ಲಿ ಏನು ಅದು ಸ್ಮಾರಕ
ನಡೆದಿಲ್ಲ, ಅಂತ್ಯಕ್ರಿಯೆ ನಡೆದಿಲ್ಲ. ಇವತ್ತು ಎಂತೆಂಥ ಕಚಡ ರಾಜಕಾರಣಿಗಳು ಇದ್ದಾರೆ ಅಂದರೆ ಈ ರಾಜ್ಯಕ್ಕೆ ವಿಷ್ಣು ಸಾರು ಮಾಡಿದಂಥ ಅನ್ಯಾಯವಾದರೂ ಏನು ಅಂತ ಪ್ರಶ್ನೆ ಮಾಡ್ತೀವಿ. ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಅವರಿಗೆ ಯಾರ್ಯಾರು ಬೇಕೋ ಅವರವರ ಸಮಾಧಿಗಳನ್ನ ಅಲ್ಲಿ ಕಟ್ಟುವಂಥದ್ದು ಆಗ್ತಾ ಇದೆ. ಇವತ್ತು ಇದೇ ಕಂಠೀರವ ಸ್ಟುಡಿಯೋನ ಸ್ಮಶಾನ ಮಾಡಿ ಇಕ್ಕಿದ್ದಾರೆ. ವಿಷ್ಣು ಸಾರ್ ಅಂತ್ಯಕ್ರಿಯೆ ಯಾಕೆ ಅಲ್ಲಿ ಮಾಡಿಲ್ಲ ಅಂತ ಪ್ರಶ್ನೆ ನೇರವಾಗಿ ಈಗಿರುವ ರಾಜಕಾರಣಿಗಳು ಇರ್ಬೋದು, ಅವತ್ತಿದ್ದಂಥ ಮುಖ್ಯಮಂತ್ರಿಗಳು ಇರ್ಬೋದು, ನೇರವಾಗಿ ಪ್ರಶ್ನೆ ಮಾಡುವಂಥದ್ದು ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಒತ್ತಾಯ ಏನು ಅಂದರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿ ಎಲ್ಲೇ ಆಗಬೇಕು ಅಲ್ಲೇ ಆಗಬೇಕಂತ ನಾವು ಒತ್ತಾಯನ ಮಾಡ್ತೀವಿ ಮೇಡಮ್. ನಾವು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.